ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹರಿಯೋದು ನೇತ್ರಾವತಿ ನದಿ. ಈಗ ನಾವು ಧರ್ಮಸ್ಥಳದ ದೇವಸ್ಥಾನದ ಹತ್ರ ಇರುವ ಮಂಜುಷಾ ಮ್ಯೂಸಿಯಂಗೆ ಬಂದಿದ್ದೀವಿ. ತಮಗೆಲ್ಲರಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸ್ವಾಗತ. ನಾವು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಸಂದರ್ಶನ ಮಾಡಿಕೊಂಡು ಮುಂದೆ ಇವಾಗ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ಕ್ಯೂ ಲೈನ್ಸ್ ಹೇಗಿರುತ್ತೆ ಅಂತ ನೋಡೋಣಂತೆ. ರಶ್ ಜಾಸ್ತಿ ಏನಿಲ್ಲ, ಕಮ್ಮಿನೇ ಇದೆ, ಆರಾಮಾಗಿ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬಂದ ನಂತರ ನಾವು ಇಲ್ಲಿ ವಿಶೇಷವಾಗಿ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಅನ್ನಪ್ರಸಾದವನ್ನು ತೆಗೆದುಕೊಳ್ತೀವಿ. ಈ ವ್ಲಾಗಲ್ಲಿ ನಿಮಗೆ ಧರ್ಮಸ್ಥಳದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ಸ್ವಾಮಿ ಹೇಗೆ ನೆಲೆಸಿದ್ರು, ಹಾಗೆ ಧರ್ಮ ದೇವತೆಗಳು ಯಾವಾಗ ಬಂದ್ರು, ಹಾಗೆ ಅಣ್ಣಪ್ಪ ಸ್ವಾಮಿಯ ಮಹಿಮೆ ಏನು, ಸಂಪೂರ್ಣ ಮಾಹಿತಿ ಈ ವ್ಲಾಗಲ್ಲಿ ನಿಮಗೆ ಸಿಗುತ್ತೆ. ನಾವು ಆಲ್ರೆಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ವಿ. ಇನ್ನ ನೀವು ಅದನ್ನ ನೋಡಿಲ್ಲ ಅಂದ್ರೆ ನೋಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಧರ್ಮಸ್ಥಳದ ಸುತ್ತಮುತ್ತ ಯಾವ ಯಾವ ಜಾಗಗಳಿದೆ, ಯಾವ ಯಾವ ಪ್ಲೇಸ್ಗಳಿಗೆ ಹೋಗ್ಬೋದು ಅನ್ನೋ ಎಲ್ಲಾ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಈಗ ಮುಂದೆ ಧರ್ಮಸ್ಥಳದ ಮಂಜುನಾಥೇಶ್ವರನ ದರ್ಶನ ಮಾಡೋಣಂತೆ. ಈ ಮಂಜುನಾಥೇಶ್ವರನ ದರ್ಶನ ಮಾಡೋದಕ್ಕೆ ನಿಮಗೆ ವಿವಿಧ ಕ್ಯೂ ಲೈನ್ಸ್ಗಳಿರುತ್ತೆ. ಅದರಲ್ಲಿ ಉಚಿತವಾದ ದರ್ಶನ ಎಂದಿನಂತೆ ಇದ್ದೇ ಇರುತ್ತೆ. ಅದೇ ರೀತಿ ನಿಮಗೆ 100 ರೂಪೀಸ್, 50 ರೂಪೀಸ್, ಹಾಗೆ 200 ರೂಪೀಸ್ ಬಂದುಬಿಟ್ಟು VIP ದರ್ಶನ ಆಗಿರುತ್ತೆ. ನಿಮಗೆ ತುಂಬಾ ರಶ್ ಇರೋ ಟೈಮ್ನಲ್ಲಿ VIP ದರ್ಶನವನ್ನು ತೆಗೆದುಕೊಳ್ಬೋದು. ನಾವು ಪ್ರಸ್ತುತ ಬಂದಿರೋ ಈ ದಿನ ನಮಗೆ ಧರ್ಮಸ್ಥಳದಲ್ಲಿ ತುಂಬಾ ಖಾಲಿ ಇದೆ ಕ್ಯೂ ಲೈನ್ಸಲ್ಲಿ, ನೀವೇ ನೋಡ್ತಿರ್ಬೋದು. ಯಾರೂ ಅಷ್ಟೊಂದು ಜನ ಇಲ್ಲ. ಹಾಗಾಗಿ ನಾವು ಉಚಿತವಾದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವು ದರ್ಶನಕ್ಕೆ ಹೋಗುವಾಗ ನೀವು ಪ್ರಸಾದದ ಚೀಟಿಯನ್ನು ಮುಂಚೆನೇ ತೆಗೆದುಕೊಳ್ಬೋದು, ಅಥವಾ ನಿಮಗೆ ದೇವಸ್ಥಾನದ ಒಳಗಡೆ ಕೂಡ ಅವೈಲಬಲ್ ಇರುತ್ತೆ. ಇಲ್ಲಿ ವಿವಿಧ ರೀತಿಯ ಸೆಟ್ ಪ್ರಸಾದಗಳಿರುತ್ತೆ. ನೀವು ಅದನ್ನು ಮುಂಚೆನೇ ತೆಗೆದುಕೊಂಡು ಹೋದರೆ ಉತ್ತಮವಾಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಲಗೇಜ್ ಕೌಂಟರ್ ಹಾಗೆ ಸೆಲ್ಫೋನ್ ಕೌಂಟರ್ ಕೂಡ ಅವೈಲಬಲ್ ಇದೆ. ನೀವು ಇನ್ ಕೇಸ್ ಡೆಪಾಸಿಟ್ ಮಾಡಬೇಕು ಅಂದರೆ ಇಲ್ಲಿ ಆರಾಮಾಗಿ ಡೆಪಾಸಿಟ್ ಮಾಡಬಹುದು. ಈ ಜಾಗಕ್ಕೆ ಮಂಜುನಾಥೇಶ್ವರನ ಆಗಮನ ಆಗಿರೋದು ಒಂದು ವಿಶೇಷವಾದ ಕಥೆ ಇದೆ. ಅದೇನು ಅಂದರೆ, ಈ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಒಮ್ಮೆ ಧರ್ಮದೇವತೆಗಳು ಮಾನವ ರೂಪವನ್ನು ತಾಳ್ಬಿಟ್ಟು ಈ ಭೂಲೋಕದಲ್ಲಿ ಎಲ್ಲಿ ಧರ್ಮ ಸರಿಯಾಗಿ ಆಚರಿಸಲಾಗುತ್ತೆ ಅಂತ ನೋಡೋದಕ್ಕೆ ಅಂತ ಭೂಮಿಗೆ ಇಳಿತಾರೆ. ಅದಾದ ನಂತರ ಅವರು ಈ ಜಾಗವನ್ನು ಕುಡುಮ ಅಂತ ಕರೀತಾ ಇದ್ರು. ಈ ಕುಡುಮ ಜಾಗಕ್ಕೆ ಬರ್ತಾರೆ. ಅಲ್ಲಿ ಇದ್ದ ಜೈನ ಕುಟುಂಬವಾದ ಭೀಮಣ್ಣ ಪರ್ಗಡೆ ಮತ್ತು ಅವರ ಹೆಂಡತಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವರು ಈ ಧರ್ಮದೇವತೆಗಳಿಗೆ ಆಶ್ರಯ ಕೊಟ್ಬಿಟ್ಟು ಅವರಿಗೆ ಉಪಚಾರಗಳನ್ನ ಮಾಡ್ತಾರೆ. ಅದಾದ ನಂತರ ಧರ್ಮದೇವತೆಗಳು ಮೆಚ್ಚಿಬಿಟ್ಟು ಈ ಮನೆಯಲ್ಲೇ ನಾವು ವಾಸಿಸಬೇಕು ಅಂತ ಈ ಪೆರ್ಗಡೆ ಕುಟುಂಬಕ್ಕೆ ಹೇಳ್ತಾರೆ. ಅದಾದ ನಂತರ ಒಂದು ಮಾತು ಆಡ್ದಲೇ ಪೆರ್ಗಡೆ ಕುಟುಂಬದವರು ಬೇರೆ ಕಡೆ ಮನೆಯನ್ನು ನಿರ್ಮಾಣ ಮಾಡಿಬಿಟ್ಟು ಇಲ್ಲಿ ಧರ್ಮದೇವತೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅದಾದ ಕಾರಣ ಈ ಕ್ಷೇತ್ರವನ್ನು ಧರ್ಮಸ್ಥಳ ಅಂತ ಕರೀತಾರೆ. ಅಂದಿನಿಂದ ಧರ್ಮದೇವತೆಗಳು ಈ ಜಾಗದಲ್ಲಿ ನೆಲೆಸಿರ್ತಾರೆ. ಅದಾದ ನಂತರ ಪೆರ್ಗಡೆ ಅವರ ಕುಟುಂಬದಲ್ಲಿ ಈ ಧರ್ಮದೇವತೆಗಳು ಬಂದ್ಬಿಟ್ಟು ಇಲ್ಲಿ ಶಿವನ ವಿಗ್ರಹ ಪ್ರತಿಷ್ಠಾಪನೆ ಅಥವಾ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ಈ ಪೆರ್ಗಡೆ ಕುಟುಂಬದವರು ಅಣ್ಣಪ್ಪ ಸ್ವಾಮಿ ಹತ್ತಿರ ಹೋಗ್ಬಿಟ್ಟು ನಮಗೆ ಶಿವಲಿಂಗವನ್ನು ಬೇಕು ಅಂತ ಕೇಳಿದಾಗ ಅಣ್ಣಪ್ಪ ಸ್ವಾಮಿಯವರು ಕದ್ರಿಯಿಂದ ಮಂಜುನಾಥೇಶ್ವರನ ಲಿಂಗವನ್ನು ತೆಗೆದುಕೊಂಡು ಬರ್ತಾರೆ. ಇದನ್ನು 16ನೇ ಶತಮಾನದಲ್ಲಿ ವಾದಿರಾಜರು ವೈದಿಕ ಶಾಸ್ತ್ರಗಳೊಂದಿಗೆ ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೆ ಇಲ್ಲಿ ಲಕ್ಷಾಂತರ ಜನ ಬಂದ್ಬಿಟ್ಟು ದೇವರ ದರ್ಶನವನ್ನು ಪಡೆದುಕೊಳ್ತಾರೆ. ದಿನಕ್ಕೆ 30,000ದಿಂದ 90,000ದವರೆಗೆ ದರ್ಶನಕ್ಕೆ ಅಂತ ಬರ್ತಾರೆ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಸಮಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತೆ. ಆ ಸಮಯದಲ್ಲಿ ಸಾಕಷ್ಟು ಜನ ಬಂದು ದೇವರ ದರ್ಶನವನ್ನು ಪಡೆದುಕೊಳ್ತಾರೆ. ನಾರ್ಮಲ್ ಆಗಿ ಈ ದೇವಸ್ಥಾನದಲ್ಲಿ ತುಂಬಾನೇ ರಶ್ ಇರುತ್ತೆ. ನಿಮಗೆ ದೇವರ ದರ್ಶನ ತುಂಬಾ ಬೇಗ ಆಗಬೇಕು ಅಂದರೆ ನೀವು ಅರ್ಲಿ ಮಾರ್ನಿಂಗ್ ಬರಬೇಕು, ಇಲ್ಲ ಕ್ಲೋಸಿಂಗ್ ಟೈಮ್ನಲ್ಲಿ ಬರಬೇಕು. ಆ ಸಮಯದಲ್ಲಿ ಬಂದರೆ ನಿಮಗೆ ದರ್ಶನ ತುಂಬ ಚೆನ್ನಾಗಿ ಆಗುತ್ತೆ. ಮಧ್ಯಾಹ್ನದ ಹೊತ್ತು ನಿಮಗೆ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ. ದೇವಸ್ಥಾನದಲ್ಲಿ ನೀವು ದರ್ಶನ ಆದ ನಂತರ ನಿಮಗೆ ಅನ್ನಪ್ರಸಾದ ಇರುತ್ತೆ. ಇಲ್ಲಿ ಅನ್ನಪ್ರಸಾದ ತುಂಬಾ ರುಚಿಕರವಾಗಿರುತ್ತೆ. ನಿಮಗೆ ಸಾಕಷ್ಟು ಜನ, ಲಕ್ಷಾಂತರ ಜನ ಬಂದರೂ ಇಲ್ಲಿ ಎಷ್ಟು ಜನ ಬಂದರೂ ಪ್ರತಿಯೊಬ್ಬರಿಗೂ ಅನ್ನಪ್ರಸಾದ ಸಿಗುತ್ತೆ. ಅಷ್ಟು ನಿಮಗೆ ಡಿಸಿಪ್ಲಿನ್ಡ್ ಆಗಿ ಬಡಿಸ್ತಾರೆ. ಹಾಗೆ ತುಂಬಾ ಹೈಜೀನ್ ಆಗಿ ಪ್ರಿಪೇರ್ ಮಾಡ್ತಾರೆ. ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ನಿಮಗೆ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ಎಷ್ಟು ಫೇಮಸ್ಸೋ ಇಲ್ಲಿ ಅನ್ನಪ್ರಸಾದ ಕೂಡ ಅಷ್ಟೇ ಫೇಮಸ್. ನಿಮಗೆ ದೇವಸ್ಥಾನ ಪಕ್ಕದಲ್ಲೇ ಇರುತ್ತೆ. ಕ್ಯೂ ಲೈನ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬೆಳಗ್ಗೆ 11 ಗಂಟೆಯಿಂದ ಈ ಅನ್ನಪ್ರಸಾದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಕಂಟಿನ್ಯೂಸ್ ಆಗಿರುತ್ತೆ. ತುಂಬಾ ಅದ್ಭುತವಾದ ರುಚಿ ಇರುತ್ತೆ. ಹಾಗಾಗಿ ನೀವು ಈ ಧರ್ಮಸ್ಥಳಕ್ಕೆ ಬಂದಾಗ ಅನ್ನಪ್ರಸಾದವನ್ನು ತೆಗೆದುಕೊಳ್ಳೋದನ್ನು ಮಾತ್ರ ಮರಿಬೇಡಿ.
ಈಗ ತಾನೇ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಅಂತೂ ನಮಗೆ ತುಂಬಾನೇ ಚೆನ್ನಾಗಾಯ್ತು. ಯಾಕೆಂದ್ರೆ ದೇವಸ್ಥಾನ 2:30 ಕ್ಲೋಸ್ ಮಾಡ್ತಾರೆ. ನಾವು 2 ಗಂಟೆ ಕ್ಯೂ ಲೈನ್ ನ ಎಂಟರ್ ಆದ್ವಿ. ಕೇವಲ 10 ನಿಮಿಷದಲ್ಲಿ ನಾವು ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ. ಹಂಗೆ ಒಳಗಡೆ ನಾವು ಅಣ್ಣಪ್ಪ ಸ್ವಾಮಿ ದರ್ಶನ ಕೂಡ ಮಾಡ್ಕೊಂಡ್ವಿ. ಅದೇ ರೀತಿ ಅಮ್ಮನವರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ನಮಗೆ ಬೆಳಗ್ಗೆ 6:00 ದೇವಸ್ಥಾನ ಓಪನ್ ಆದ್ರೆ ನಮಗೆ ಮಧ್ಯಾಹ್ನ 2:00 ದೇವಸ್ಥಾನ ಕ್ಲೋಸ್ ಮಾಡ್ಬಿಡ್ತಾರೆ. ಸೊ ನೀವು ಅಷ್ಟರಲ್ಲಿ ದರ್ಶನ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಸಂಜೆ 5 ಗಂಟೆಗೆ ದೇವಸ್ಥಾನ ಓಪನ್ ಮಾಡ್ತಾರೆ. ಸೊ ಆಗ ಬಂದು ನೀವು ದರ್ಶನ ಮಾಡ್ಕೋಬಹುದಾಗಿರುತ್ತೆ. ರಾತ್ರಿ 8:30 ಕೂಡ ದೇವಸ್ಥಾನ ಓಪನ್ ಇರುತ್ತೆ. ಇನ್ನು ನಾವು ದರ್ಶನ ಮುಗಿಸ್ಕೊಂಡ್ಮೇಲೆ ಅನ್ನಪ್ರಸಾದ ಕೂಡ ಇತ್ತು. ಸೊ ನಾವು ದರ್ಶನ ಮುಗಿಸ್ಕೊಂಡು ನೇರವಾಗಿ ಅನ್ನಪ್ರಸಾದದ ಹಾಲ್ಗೆ ಹೋಗಿದ್ವಿ. ಅಲ್ಲಿ ಅನ್ನಪ್ರಸಾದ ಮಾಡ್ಕೊಂಡು ಬಂದ್ವಿ. ನಮಗೆ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಶುಚಿಯಾಗಿ ರುಚಿಯಾಗಿ ಇತ್ತು. ಸೊ ನಾವು ಊಟ ಮಾಡ್ಕೊಂಡು ಈಗ ಬಂದ್ವಿ. ಈಗ ನಾವು ಈ ಧರ್ಮಸ್ಥಳದಲ್ಲಿರುವ ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ. ನೀವು ಧರ್ಮಸ್ಥಳಕ್ಕೆ ಬಂದಾಗ ನಿಮ್ಗೆ ರೂಮ್ಸ್ ಬೇಕಾಗುತ್ತಲ್ಲ ಇಲ್ಲಿ ಉಳ್ಕೊಳ್ಳಕ್ಕೆ. ಸೊ ನಮ್ಗೆ ದೇವಸ್ಥಾನದಿಂದ ಆನ್ಲೈನ್ ರೂಮ್ಸ್ ಇರುತ್ತೆ. ಸೊ ಅದೇ ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡ್ಕೊಂಡು ಬರ್ಬೋದು ಇರುತ್ತೆ. ಇದರಲ್ಲಿ ನಮ್ಗೆ ನೇತ್ರಾವತಿ, ಗಾಯತ್ರಿ, ಗಂಗೋತ್ರಿ, ಸಾಕೇತ್ ಈ ಎಲ್ಲಾ ಕಡೆ ಕೂಡ ನಮ್ಗೆ ರೂಮ್ಸ್ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇದರಲ್ಲಿ ನಮ್ಗೆ AC ರೂಮ್ಸ್ ಮತ್ತೆ ನಾನ್ AC ರೂಮ್ಸ್ ಕೂಡ ಇರುತ್ತೆ. ನಾನ್ AC ಡೀಲಕ್ಸ್ ರೂಮ್ ಬೇಕು ಅಂದ್ರೆ ನಮ್ಗೆ 400 rupees ಇಂದ ಸ್ಟಾರ್ಟ್ ಆಗುತ್ತೆ. ಅದೇ AC ರೂಮ್ ಬೇಕಂದ್ರೆ ನಮ್ಗೆ 1000, 1500 ಮತ್ತೆ 2000 rupees ವರೆಗೂ ಕೂಡ ನಮ್ಗೆ ರೂಮ್ಸ್ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನಮ್ಗೆ AC ರೂಮ್ಸ್ ಅಲ್ಲಿ 4 ಜನ ಅಕೊಮಡೇಟ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ನಾನ್ AC ರೂಮ್ ಅಲ್ಲಿ 2 ಅಕೊಮಡೇಟ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಇರುತ್ತೆ. ನಿಮ್ಗೆ ಏನಾದ್ರೂ ಡಾರ್ಮೆಟ್ರಿ ಬೇಕಂದ್ರೂ ಕೂಡ ಇರುತ್ತೆ. ಡಾರ್ಮೆಟ್ರಿ ನಮ್ಗೆ 400 rupees ಆಗುತ್ತೆ. ನಿಮ್ಗೆ ಈ ವಿಡಿಯೋ ಎಂಡ್ ಅಲ್ಲಿ ಕೂಡ ತೋರಿಸ್ತೀವಿ ಯಾವ ರೀತಿಯಾಗಿ ನೀವು ರೂಮ್ಸ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬೇಕು ಅಂತ. ಪ್ರಸ್ತುತ ಈಗ ನಾವು ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡ್ಕೋಬೇಕು. ಈ ಅಣ್ಣಪ್ಪ ಸ್ವಾಮಿ ಬಂದ್ಬಿಟ್ಟು ಇಲ್ಲಿಯ ಕ್ಷೇತ್ರ ಪಾಲಕ ಅಂತ ಹೇಳ್ಬೋದು. ಮೊದಲು ನಾವು ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡ್ಕೊಂಡು ನಂತರ ಮಂಜುನಾಥೇಶ್ವರನ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಹಿಂದೆ ಬೆಟ್ಟ ಕಾಣ್ತಿದೆಯಲ್ಲ, ಇದು ಅಣ್ಣಪ್ಪ ಸ್ವಾಮಿ ಬೆಟ್ಟ. ಇದು ಅಣ್ಣಪ್ಪನ ಮೂಲಸ್ಥಾನ ಅಂತ ಹೇಳ್ತಾರೆ. ಈಗ ನಿಮಗೆ ಕಾಣ್ತಿದೆಯಲ್ಲ, ಅದು ಅಣ್ಣಪ್ಪ ಸ್ವಾಮಿಯವರ ಪಾದಗಳು. ಮೊದಲು ಪಾದದ ದರ್ಶನ ಮಾಡಿಬಿಟ್ಟು ನಂತರ ಈಗ ನಾವು ಅಣ್ಣಪ್ಪ ಸ್ವಾಮಿಯ ಬೆಟ್ಟವನ್ನು ಹತ್ತುತ್ತಾ ಇದ್ದೀವಿ. ಇದು ಒಂದು ಚಿಕ್ಕ ಬೆಟ್ಟ ಆಗಿರುತ್ತೆ. ಹೆಚ್ಚು ಕಮ್ಮಿ ಈ ಬೆಟ್ಟ ನೀವು 1 ಕಿಲೋಮೀಟರ್ ನಡಿಬೇಕಾಗಿರುತ್ತೆ. ಕಂಟಿನ್ಯೂಸ್ ಆಗಿ ಮೆಟ್ಲಿರುತ್ತೆ. ಆದರೆ ಈ ಬೆಟ್ಟ ಹತ್ತುವಾಗ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ನಿಷೇಧಿಸಲಾಗಿರುತ್ತೆ. ಅವರೇನು ಬೇಜಾರು ಮಾಡ್ಕೊಳ್ಳೋದು ಬೇಡ, ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಬೇಕು ಅಂತ. ನಿಮಗೆ ದೇವಸ್ಥಾನದ ಒಳಗೆ ಕೂಡ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡ್ಬೋದು. ಹಾಗಾಗಿ ಪುರುಷರಿಗೆ ಮಾತ್ರ ಈ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡೋ ಒಂದು ಅವಕಾಶ ಇರುತ್ತೆ. ಅವರು ಪ್ರತಿಯೊಬ್ಬರು ಇಲ್ಲಿ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕಾಗಿರುತ್ತೆ. ತುಂಬ ಪ್ರಶಾಂತವಾದ ವಾತಾವರಣ ಇರುತ್ತೆ. ನೀವು ಕಾಡಿನ ಥರನೇ ಫೀಲ್ ಆಗುತ್ತೆ. ನೀವು ಬೆಟ್ಟದ ಮೇಲೆ ಹೋದಾಗ ಕೇರಳ ರೀತಿಯ ದೇವಸ್ಥಾನದ ಶೈಲಿ ಇರುತ್ತೆ. ಇಲ್ಲಿ ಧರ್ಮ ದೇವತೆಗಳು ಕೂಡ ನೆಲೆಸಿರ್ತಾರೆ. ಧರ್ಮಸ್ಥಳದಲ್ಲಿ ಧರ್ಮ ದೇವತೆಗಳಿಗೆ ವಿಶೇಷವಾದ ಸ್ಥಾನಗಳಿದೆ. ಈ ಧರ್ಮ ದೇವತೆಗಳು 4 ದೇವರುಗಳು ಧರ್ಮಸ್ಥಳದಲ್ಲಿ ನೆಲೆಸಿರೋದು. ಈ 4 ಧರ್ಮ ದೇವತೆಗಳು ಯಾವುದ್ಯಾವುದು ಅಂದರೆ ಕಾಳರಾಹು, ಕಾಳಕಾಯಿ, ಕುಮಾರಸ್ವಾಮಿ ಹಾಗೆ ಕನ್ಯಾಕುಮಾರಿ. ಈ 4 ಧರ್ಮ ದೇವತೆಗಳು ಈ ಬೆಟ್ಟದ ಮೇಲೆ ನೆಲೆಸಿರ್ತಾರೆ. ಅಲ್ಲಿ ಈ 4 ಧರ್ಮ ದೇವತೆಗಳ ವಿಗ್ರಹ ಇರುತ್ತೆ. ನೀವು ಈ 4 ಧರ್ಮ ದೇವತೆಗಳ ದರ್ಶನ ಈ ಬೆಟ್ಟದ ಮೇಲೆ ಮಾಡ್ಬೋದು. ಇನ್ ಕೇಸ್ ಮಹಿಳೆಯರು ಮತ್ತು ಮಕ್ಕಳೇನಾದರೂ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಪ್ರಧಾನ ದೇವಸ್ಥಾನದಲ್ಲಿ ಅಮ್ಮನವರ ಪಕ್ಕ ಈ 4 ಧರ್ಮ ದೇವತೆಗಳ ವಿಗ್ರಹ ಇರುತ್ತೆ. ನಮಗೆ ಅಣ್ಣಪ್ಪ ಸ್ವಾಮಿಯ ದರ್ಶನ ಆದ ನಂತರ ಎದುರುಗಡೆನೆ ಇನ್ನೂ ಒಂದು ಬೆಟ್ಟ ಇರುತ್ತೆ. ಇದನ್ನ ರತ್ನಗಿರಿ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ಬೃಹತ್ ಬಾಹುಬಲಿ ವಿಗ್ರಹ ಇರುತ್ತೆ. ಇಲ್ಲಿ ನೀವು ಮೆಟ್ಲು ಕೂಡ ಹತ್ಕೊಂಡು ಹೋಗ್ಬೋದಾಗಿರುತ್ತೆ. ಇಲ್ಲಾಂದ್ರೆ ನಿಮಗೆ ವೆಹಿಕಲ್ ಕೂಡ ಹೋಗುತ್ತೆ, ನಿಮ್ಮಿಷ್ಟ. ನೀವು ಮೆಟ್ಲು ಹತ್ತುತ್ತೀರಾ ಅಂದ್ರೆ ತುಂಬಾ ದೊಡ್ಡದೇನಿಲ್ಲ, ಸುಮಾರು ಒಂದು 200 ಮೆಟ್ಲು ಇರ್ಬೋದು. ತುಂಬಾ ಚೆನ್ನಾಗಿದೆ ಬಾಹುಬಲಿಯ ವಿಗ್ರಹ. ಅದನ್ನು ಕೂಡ ನಾವು ನೋಡೋದಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣಂತೆ ಹತ್ಕೊಂಡು. ಧರ್ಮಸ್ಥಳ ಬಂದ್ಬಿಟ್ಟು ಹಿಂದೂ ಮತ್ತೆ ಜೈನ ಕ್ಷೇತ್ರ. ಇಲ್ಲಿ ನಿಮಗೆ ಬಾಹುಬಲಿಯ ದರ್ಶನ ಮಾಡ್ಬೋದು. ಬೃಹತ್ 39 ಅಡಿಯ ಬಾಹುಬಲಿಯ ಮೂರ್ತಿ ನೋಡ್ಬೋದು.
ಹಾಗೆ ನಾವು ಧರ್ಮಸ್ಥಳದಿಂದ 3.2 ಕಿಲೋಮೀಟರ್ ದೂರಕ್ಕೆ ಬಂದ್ರೆ ಒಂದು ಬೃಹತ್ ರಾಮ ಮಂದಿರ ಸಿಗತ್ತೆ. ಇದನ್ನ ರಾಮಕ್ಷೇತ್ರ ಅಂತ ಕರೀತಾರೆ. ತುಂಬಾ ವಿಶೇಷವಾಗಿದೆ ದೇವಸ್ಥಾನ ಕೂಡ. ಮೇಲ್ಗಡೆ ನಿಮ್ಗೆ ಎಲ್ಲ ಅಮೃತಶಿಲಾ ವಿಗ್ರಹಗಳನ್ನ ನೋಡ್ಬೋದು. ಅದರಲ್ಲಿ ನಮ್ಗೆ ಸಪ್ತ ಮಾತೃಕೆಯರಾಗಿರ್ಬೋದು, ನವದುರ್ಗಾ ಮಾತೆಗಳಾಗಿರ್ಬೋದು, ತುಂಬಾನೇ ಉಪ ಆಲಯಗಳಿದೆ. ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ. ತುಂಬಾ ವಿಶಾಲವಾದ ದೇವಸ್ಥಾನ ಅಂತ ಹೇಳ್ಬೋದು. ನೀವು ಧರ್ಮಸ್ಥಳಕ್ಕೆ ಬಂದವರು ಉಜಿರೆ ರೋಡ್‌ನಲ್ಲಿ ಈ ದೇವಸ್ಥಾನ ಇರುತ್ತೆ. ಬಂದು ಒಮ್ಮೆ ರಾಮನನ್ನ ದರ್ಶನ ಮಾಡ್ಕೊಂಡು ಮುಂದೆ ಹೋಗಿ. ತುಂಬಾನೇ ಅದ್ಭುತವಾದ ದೇವಸ್ಥಾನ ಅಂತ ಹೇಳ್ಬೋದು ಇದು ಕೂಡ. ಈಗ ನಾವು ಧರ್ಮಸ್ಥಳದ ದೇವಸ್ಥಾನದ ಹತ್ರ ಇರುವ ಮಂಜುಷಾ ಮ್ಯೂಸಿಯಮಿಗೆ ಬಂದಿದ್ದೀವಿ. ಇದೊಂದು ಆಟೋಮೊಬೈಲ್ ಮ್ಯೂಸಿಯಂ. ಇಲ್ಲಿ ನೀವು ಹಳೆಯ ಕಾರ್ಗಳ ಡಿಸ್ಪ್ಲೇ ನೋಡ್ಬೋದಾಗಿರುತ್ತೆ. ನಮಗೆ ಹಳೆ ಮರ್ಸಿಡಿಸ್ ಬೆಂಜು, ಟೊಯೋಟೋ ಕಾರು ಎಲ್ಲ ತುಂಬಾ ಚೆನ್ನಾಗಿದೆ. ವಿಂಟೇಜ್ ಕಾರ್ಸ್ ಅಂತ ಹೇಳ್ತಾರಲ್ಲ, ಸೊ ಯಾರಿಗೆ ಕಾರ್ಸ್ ತುಂಬ ಇಷ್ಟ ಇರುತ್ತೆ ಅವ್ರು ಇಲ್ಲಿ ಬರ್ಬೋದು. ಸೊ ನೀವು ಹಳೆಯ ಕಾಲದ ಎಲ್ಲ ಕಾರ್ಸ್ ಕೂಡ ಇಲ್ಲಿ ನೋಡ್ಬೋದು. ಇನ್ನು ಈ ಮ್ಯೂಸಿಯಂ ಲೊಕೇಶನ್ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನೇರವಾಗಿ ಇಲ್ಲಿಗೆ ಬರ್ತೀರಾ. ಇಲ್ಲಿ 10 ರೂಪೀಸ್ ಕೊಡಬೇಕಾಗುತ್ತೆ ಎಂಟ್ರಿ ಟಿಕೆಟು. ಬಂದುಬಿಟ್ಟು ನೀವು ಈ ಒಂದು ಆಟೋಮೊಬೈಲ್ಸ್ ಅಂದರೆ ಈ ಒಂದು ಎಲ್ಲ ಕಾರ್ಸ್ನ, ವಿಂಟೇಜ್ ಕಾರ್ಸ್ನ ನೀವು ವೀಕ್ಷಣೆ ಮಾಡ್ಬೋದಾಗಿರುತ್ತೆ ಇಲ್ಲಿ. ನೋಡಿ, ಈಗ ನೋಡ್ತಿರೋದು ನೀವು ಡಾಡ್ಜ್ ಕಿಂಗ್ಸ್ ವೇ ಅಂತ 1954 ಮಾಡೆಲ್ ಅಂತ, USA ಮಾಡೆಲ್ ಇದು. ಸೊ ಎಷ್ಟು ವಿಂಟೇಜ್ ಆಗಿದೆ ನೋಡಿ ಕಾರ್ಸ್. ಈ ಥರ ಕಾರ್ಸ್ ನೋಡಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ. ಇದು ನೋಡಿ ವೋಲ್ಕ್ಸ್ವ್ಯಾಗನ್ 1950 ಮಾಡೆಲ್ ಅಂತೆ, ಜರ್ಮನಿದು ಕಾರ್. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಯೆಲ್ಲೋ ಕಲರ್, ಒಂಥರ ಕ್ಲಾಸಿ ಆಗಿದೆ. ನಮಗೆ ಒಳ್ಳೆ ಟಾಯ್ ಕಾರ್ಸ್ ಅಂತೀವಲ್ಲ ಆ ಥರ ಕಾಣಿಸ್ತಿದೆ ಎಲ್ಲ ಕಲರ್ಸ್ ಎಲ್ಲ. ಈಗ ನಾವು ಧರ್ಮಸ್ಥಳದಿಂದ ನೇತ್ರಾವತಿ ನದಿ ತೀರಕ್ಕೆ ಬಂದಿದ್ದೀವಿ. ಕೇವಲ 2 ಕಿಲೋಮೀಟರ್ ದೂರ ಇರುತ್ತೆ. ನಿಮಗೆ ಸಾಕಷ್ಟು ಆಟೋಗಳು ಅವೈಲೇಬಲ್ ಇರುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹರಿಯೋದು ನೇತ್ರಾವತಿ ನದಿ. ಭಕ್ತರು ಬಂದು ಈ ನೇತ್ರಾವತಿಯಲ್ಲಿ ಮಿಂದು ನಂತರ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿಕೊಂಡು ನಂತರ ಮಂಜುನಾಥೇಶ್ವರನ ದರ್ಶನ ಮಾಡೋ ಒಂದು ಪ್ರತೀತಿ ಇದೆ. ನದಿ ನೀರು ನೋಡಿ ಎಷ್ಟು ಅದ್ಭುತವಾಗಿ ಹರಿತಾ ಇದೆ. ತುಂಬಾನೇ ಪ್ರಶಾಂತವಾದ ಪ್ರದೇಶ ಅಂತ ಹೇಳ್ಬೋದು. ಇಲ್ಲಿ ಬಂದರೆ ಒಂದು ಅರ್ಧ ಗಂಟೆ ಆರಾಮಾಗಿ ನದಿ ನೋಡ್ಕೊಂಡು ಇದ್ಬಿಡೋಣ ಅನ್ನತ್ತೆ. ಅಷ್ಟು ಅದ್ಭುತವಾದ ಲೊಕೇಶನ್ ಇದು. ನಾವು ಕುಮಾರಧಾರಾ ನದಿನಲ್ಲಿ ಸ್ನಾನ ಮಾಡಿದ್ವಿ. ಇಲ್ಲಿರೋದು ನೇತ್ರಾವತಿ ನದಿ. ಈ ಕುಮಾರಧಾರಾ ಮತ್ತು ನೇತ್ರಾವತಿ ಉಪ್ಪಿನಂಗಡಿ ಸಮೀಪದಲ್ಲಿ ಸಂಗಮ ಆಗುತ್ತೆ. ಇಲ್ಲೂ ಕೂಡ ನೀವು ಸ್ನಾನ ಮಾಡಿದ್ರೆ ಇಲ್ಲೂ ಕೂಡ ನಿಮಗೆ ಲಗೇಜ್ ರೂಮ್ ವ್ಯವಸ್ಥೆ ಕೂಡ ಇದೆ, ಮತ್ತು ಡ್ರೆಸ್ ಚೇಂಜಿಂಗ್ ರೂಮ್ ಪ್ರತಿಯೊಂದು ಕೂಡ ಇಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಸ್ನಾನ ಮಾಡಿದ್ರೆ ನಿಮ್ಗೆ ಇಲ್ಲಿ ಪಕ್ಕದಲ್ಲೇ ಲಗೇಜ್ ರೂಮ್ ಕಾಣುತ್ತೆ ನೋಡಿ. ಸೊ ಅಲ್ಲಿ ನೀವು ಲಗೇಜ್ನ ಡೆಪಾಸಿಟ್ ಮಾಡ್ಬೋದು. ಅದೇ ರೀತಿ ನಮಗೆ ಡ್ರೆಸ್ ಚೇಂಜಿಂಗ್ ರೂಮ್ಸ್ ಕೂಡ ಇದೆ. ಇನ್ನು ನಾವು ಇಲ್ಲಿಂದ ನಾವೀಗ ಸೌತಡ್ಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಮಗೆ ಉಜಿರೆ ಹತ್ರ ಒಂದು ವಿಶೇಷವಾದ ದೇವಸ್ಥಾನ ಇದೆ. ಅದನ್ನು ಸೂರ್ಯ ಅಂತ ಕರೀತಾರೆ. ಸೂರ್ಯ ಸದಾಶಿವ ರುದ್ರ ದೇವಸ್ಥಾನ. ನೀವೇನಾದರೂ ಚಾರ್ಮಡಿ ಘಾಟ್ ಮುಖಾಂತರ ಬಂದರೆ ಉಜಿರೆಯಿಂದ ತುಂಬ ಹತ್ತಿರ ಇರುತ್ತೆ. ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ತುಂಬ ವಿಶೇಷವಾದ ಜಾಗ ಅಂತ ಹೇಳ್ತಾರೆ. ಹರಕೆ ಹೊರ್ತಾರೆ. ಇನ್ ಕೇಸ್ ಏನಾದರೂ ಆಯಿತು ಅಂದರೆ ಅಲ್ಲಿ ಮಣ್ಣಿನ ವಿಗ್ರಹಗಳನ್ನ ಮಾಡಿಸ್ಬಿಟ್ಟು ದೇವರಿಗೆ ಅರ್ಪಣೆ ಮಾಡ್ತಾರೆ. ತುಂಬಾ ಪವರ್ಫುಲ್ ಕ್ಷೇತ್ರ ಅಂತ ಹೇಳ್ಬೋದು. ಶಿವನ ಕ್ಷೇತ್ರ ಅದು. ತುಂಬ ಚೆನ್ನಾಗಿದೆ. ನೀವೇನಾದರೂ ಧರ್ಮಸ್ಥಳಕ್ಕೆ ಬಂದರೆ ನಿಮಗೆ ಟೈಮ್ ಏನಾದರೂ ಇತ್ತು ಅಂದರೆ ಅಲ್ಲಿಗೂ ಕೂಡ ಹೋಗಿ ಬನ್ನಿ. ತುಂಬ ಚೆನ್ನಾಗಿರೋ ಜಾಗ ಅದು. ಈಗ ನಾವು ಪ್ರಸ್ತುತ ಸೌತಡ್ಕಾಗೆ ಹೋಗ್ತಾ ಇದ್ದೀವಿ. ಸೌತಡ್ಕನಲ್ಲಿ ಸಿದ್ಧಿವಿನಾಯಕನ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೈಲ್ನಲ್ಲಿದೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣಂತೆ. ಸೌತಡ್ಕ ಈಗ ನಾವು ಧರ್ಮಸ್ಥಳದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನಮಗೆ ದೇವರು ಬೈಲ್ನಲ್ಲೇ ಇರ್ತಾರೆ. ಇಲ್ಲಿ ಯಾವುದೇ ರೀತಿಯ ದೇವಸ್ಥಾನ ಇರೋದಿಲ್ಲ. ನಾವು ಈ ರೀತಿಯಾಗಿ ದೇವರ ದರ್ಶನ ಮಾಡ್ಕೋಬೇಕಾಗಿರುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನು ಇಲ್ಲಿ ನಮಗೆ ಒಂದು ವಿಶೇಷವಾದ ಪ್ರಸಾದ ಸಿಗುತ್ತೆ. ಅದೇನಂದರೆ ಸಿಹಿ ಅವಲಕ್ಕಿ ಅಂತ. ಸೊ 80 ರೂಪಾಯಿ ಆಗಿರುತ್ತೆ.
ಸೊ ನೀವು ಇಲ್ಲೇ ನಮ್ಗೆ ಹಿಂದೆಗಡೆ ಸೇವಾ ಕೌಂಟರ್ ಇದೆ. ಇಲ್ಲಿ ನೀವು ಟಿಕೆಟ್ಸ್‌ನ ತಗೋಬೋದಾಗಿರತ್ತೆ. ಅದ್ರ ಜೊತೆಗೆ ನಮ್ಗೆ ಆಪಂ ಕೂಡ ಸಿಗುತ್ತೆ. ಅದು ₹40 ಆಗಿರತ್ತೆ. ಮತ್ತೆ ಲಡ್ಡು ಪ್ರಸಾದ ಸಿಗುತ್ತೆ. ಅದು ನಮ್ಗೆ ₹30 ಆಗಿರುತ್ತೆ. ಅದೇ ರೀತಿ ನಿಮ್ಗೆ ತೀರ್ಥ ಬೇಕು ಅಂದ್ರೆ ಅದು ₹10 ಆಗಿರುತ್ತೆ. ಇನ್ನು ನೀವು ದೇವಸ್ಥಾನದಲ್ಲಿ ಏನಾದ್ರೂ ಪೂಜೆ ಮಾಡಿಸ್ಬೇಕು ಅನ್ಕೊಂಡಿದ್ರೆ ನಮ್ಗೆ ಹಣ್ಣು ಕಾಯಿ ಕೂಡ ಸಿಗುತ್ತೆ. ಅದನ್ನು ಕೂಡ ನಾವಿಲ್ಲೇ ಸೇವಾ ಕೌಂಟರಲ್ಲಿ ತಗೋಬೋದಾಗಿರತ್ತೆ. ಫೈನಲಿ ದೇವರ ದರ್ಶನ ಆಯಿತು. ಅವಲಕ್ಕಿ ಪ್ರಸಾದವನ್ನು ತೆಗೆದುಕೊಂಡಿದ್ದೀವಿ ನೋಡಿ, ಈ ಥರ ಇರುತ್ತೆ ಅವಲಕ್ಕಿ ಪ್ರಸಾದ. ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಹರಕೆ ಹೊರ್ತಾರೆ, ಗಂಟೆ ಕಟ್ತೀವಿ ಅಂತ. ಇನ್ ಕೇಸ್ ಏನಾದರೂ ಆ ಕೆಲಸ ಆಯಿತು ಅಂದರೆ ಬಂದು ಒಂದು ಗಂಟೆ ಕಟ್ತಾರೆ. ನೋಡಿ ಎಷ್ಟೊಂದು ಗಂಟೆಗಳಿದೆ, ನಿಮಗೆ ದೇವಸ್ಥಾನದ ಸುತ್ತಮುತ್ತ ತುಂಬಾ ಗಂಟೆಗಳಿದೆ ಅಂತ ಹೇಳ್ಬೋದು. ಯಾರಿಗೆ ಹರಕೆ ಹೊತ್ತು ನೆರವೇರಿರುತ್ತೋ ಅವ್ರು ಬಂದು ಇಲ್ಲಿ ಗಂಟೆ ಕಟ್ತಾರೆ. ತುಂಬ ಪವರ್ಫುಲ್ ಕ್ಷೇತ್ರ ಅಂತ ಹೇಳ್ಬೋದು. ಕೇವಲ 20 ಕಿಲೋಮೀಟರ್ ಇರುತ್ತೆ ನಿಮಗೆ ಧರ್ಮಸ್ಥಳದಿಂದ. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆನ್ ದ ವೇ ಹೋಗುವಾಗಲೇ ನಿಮಗೆ ಸಿಗುತ್ತೆ ಕೊಕ್ಕಡ ಕ್ರಾಸ್ ಅಂತ ಸಿಗುತ್ತೆ. ಅಲ್ಲಿ ಡಿವಿಯೇಷನ್ ತೆಗೆದುಕೊಂಡ್ರೆ ನೀವು ಸೌತ್ ಎಡ್ಕ ಮಹಾಗಣಪತಿಯ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಈಗ ಇನ್ನೇನು ನಮ್ಮ ಟ್ರಿಪ್ ಮುಗಿತಾ ಬಂತು. ಲಾಸ್ಟಿಗೆ ನಾವು ಫುಲ್ ಜಾರ್ ಸೋಡಾ ಕುಡಿಯೋಣ ಅಂತ ಈಗ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ನಾವು. ಏನು ಮಸಾಲಾನ ಹಾಕೋದು, ಏನೇನು ಹಾಕೋದು? ಇದಕ್ಕೆ ಜಲ್ಜೀರಾ, ಪೆಪ್ಪರ್, ಚಾಟ್ ಮಸಾಲ, ಪುದೀನ, ಶುಂಠಿ, ಜೀರಿಗೆ ಮೆಣಸು ಮತ್ತೆ ಕಾಂಕಸ್ತಿರಿ ಬೀಜ. ಆ ಚಿಕ್ಕ ಜಾರಲ್ಲಿ ಏನು ಹಾಕೋದು? ಇದರಲ್ಲಿ ಪುದೀನ, ಶುಂಠಿ, ಜೀರಿಗೆ ಮೆಣಸು, ಜಲ್ಜೀರಾ, ಪೆಪ್ಪರ್, ಚಾಟ್ ಮಸಾಲ. ಅಲ್ಲ, ಚಿಕ್ಕ ಜಾರಲ್ಲಿ ಅದೇ ಇದೆ ಇದರಲ್ಲಿ. ಇದರಲ್ಲಿ. ಓಕೆ ಓಕೆ, ಚಿಕ್ಕದಾಗ. ಬಾಟಮ್ ಟಿಪ್ ಒಂದೇ ಸರಿ ಇಟ್ಬೇಕು. ಕೊಡಿ. ಇನ್ನು ನಾವು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಈ ರೋಡಲ್ಲಿ ಯಾವಾಗ ಬಂದರೂ ಕೂಡ ನಾವು ಮಿಸ್ ಮಾಡೋದೇ ಇಲ್ಲ ಈ ಫುಲ್ ಜಾರ್ ಸೋಡಾ. ನಿಮಗೆ ಸಾಕಷ್ಟು ಶಾಪ್ಗಳು ಕಾಣಿಸುತ್ತೆ. ಫುಲ್ ಜಾರ್ ಸೋಡಾ ಆಗಿರ್ಬೋದು, ಮಟ್ಕಾ ಸೋಡಾ ಆಗಿರ್ಬೋದು, ಇದೆಲ್ಲ ಇಲ್ಲಿ ತುಂಬಾ ಫೇಮಸ್ಸು. ಸೊ ನಾವು ಬಂದಾಗ ಯಾವಾಗಲೂ ಟ್ರೈ ಮಾಡೋದೇನೆಂದರೆ ಈ ಫುಲ್ ಜಾರ್ ಸೋಡಾ ನಮಗೆ ಸಖತ್ ಇಷ್ಟ. ಅದರಲ್ಲೂ ನಿಮಗೆ ಫ್ಲೇವರ್ಸ್ ಕೂಡ ಸಿಗುತ್ತೆ. ಸೊ ನಾವು ಕೋಕಮ್ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ. ಈಗ ನಾವು ಧರ್ಮಸ್ಥಳದಲ್ಲಿ ನಿಮಗೆ ರೂಮ್ಸ್ ಬೇಕು ಅಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅಂದರೆ ನೀವು ಮೊದಲಿಗೆ bookings.sridarmasthala.org ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಇದು ಧರ್ಮಸ್ಥಳ ದೇವಸ್ಥಾನದವರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈಗ ನಾವು ಮೊದಲಿಗೆ ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಫೋನ್ ನಂಬರ್ನ ಎಂಟರ್ ಮಾಡಿ ಪಾಸ್ಕೋಡ್ನ ಎಂಟರ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಲಾಗಿನ್ ಆಗ್ತಿದ್ರೆ ನಿಮಗೆ ಇಲ್ಲಿ ಡೋಂಟ್ ಹ್ಯಾವ್ ಎನ್ ಅಕೌಂಟ್ ರಿಜಿಸ್ಟರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಕೊಟ್ಟು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬಹುದು. ಈಗ ನಾನು ಪಾಸ್ಕೋಡ್ ಎಂಟರ್ ಮಾಡ್ತೀನಿ. ಇಲ್ಲಿ ಪಾಸ್ಕೋಡ್ನ ಎಂಟರ್ ಮಾಡಿದ್ಮೇಲೆ ಲಾಗಿನ್ ಆಗಬೇಕಾಗಿರುತ್ತೆ. ಈಗ ನಾವು ವೆಬ್ಸೈಟಲ್ಲಿ ಲಾಗಿನ್ ಆಗಿದ್ದೀವಿ. ಈಗ ನಾವು ರೂಮ್ಸ್ನ ಚೆಕ್ ಮಾಡಲಿಕ್ಕೆ ಮೊದಲಿಗೆ ಚೆಕ್ ಇನ್ ಮತ್ತು ಚೆಕ್ಔಟ್ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಡಿಸೆಂಬರ್ 18 ಮತ್ತು 19 ಅಂತ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಅಂತ ಕೊಡ್ತೀನಿ. ಈಗ ನೋಡಿ ನಮಗಿಲ್ಲಿ ಫಿಲ್ಟರ್ ಬರುತ್ತೆ. ಆಲ್ ಗೆಸ್ಟ್ ಹೌಸ್, ಸೆಲೆಕ್ಟ್ ರೂಮ್ ಟೈಪ್, ಆಲ್ ವಾಶ್ರೂಮ್ ಟೈಪ್, ಸಾರ್ಟ್ ಬೈ ಪ್ರೈಸ್ ಅಂತ. ಸೊ ನಾನು ಎಲ್ಲ ಫಿಲ್ಟರ್ ಅದೇ ಥರ ಇಡ್ತೀನಿ. ಸೊ ನಮ್ಗೆ ಎಲ್ಲ ರೂಮ್ಸ್ ಕೂಡ ಇಲ್ಲಿ ವಿಸಿಬಲ್ ಆಗುತ್ತೆ ಯಾವ್ದ್ಯಾವ್ದಿದೆ ಅಂತ. ನಮ್ಗೆ ಇದರಲ್ಲಿ ದೊಡ್ಡ ದೊಡ್ಡ ಹಾಲ್ಸ್ ಕೂಡ ಇರುತ್ತೆ. ನೀವು ಫ್ಯಾಮಿಲಿ ಮೆಂಬರ್ಸ್ ಸ್ಟೇ ಮಾಡಬೇಕು ಅಂದರೆ ಆ ಥರ ತೊಗೋಬೋದಾಗಿರುತ್ತೆ. ಇಲ್ಲಾಂದರೆ ನಮಗೆ 2 ಬೆಡ್ ಇರುತ್ತೆ ಅಥವಾ 4 ಬೆಡ್ ಅವೈಲೇಬಲ್ ಇರುತ್ತೆ. ಸೊ ಈ ರೀತಿ ನೋಡಿ, ಫಸ್ಟಿಗೆ ನಾವು ನೋಡೋಕೆ ಹೋದರೆ ಗಂಗೋತ್ರಿ ಅಂತ, ಇದು ಬಿಗ್ ಹಾಲ್, ಕೆಪಾಸಿಟಿ 35 ಜನದ್ದು. ಇದರಲ್ಲಿ ನಮಗೆ ₹1000 ತಗೋತಾರೆ. ವಾಶ್ರೂಮ್ ನಾನ್ ಅಟ್ಯಾಚ್ಡ್ ಅಂತ ಇದೆ. ಅದೇ ಗಾಯತ್ರಿಗೆ ಬಂದರೆ ಇದು ನಾನ್ AC ರೂಮ್ ಆಗಿರುತ್ತೆ.
ಇಲ್ಲಿ 2 ಬೆಡ್ ಕೆಪಾಸಿಟಿ 4 ಜನನ ಇರ್ಬೋದಾಗಿರುತ್ತೆ. ಮತ್ತೆ 500 ರೂಪಾಯಿ ಆಗುತ್ತೆ ಒಂದು ದಿನಕ್ಕೆ. ಅದೇ ನೇತ್ರಾವತಿಯಲ್ಲಾದ್ರೆ ನಮ್ಗೆ ಎಸಿ ರೂಮ್ಸ್ ಇದೆ. ಮತ್ತೆ ಕೆಳಗಡೆ ಬಂದ್ರೆ ರಜತಾದ್ರಿಯಲ್ಲಿ ನಾನ್ ಎಸಿ ರೂಮ್ಸ್ ಇದೆ. ಸೊ ಈ ರೀತಿ ನಮ್ಗೆ ಸಾಕಷ್ಟು ರೀತಿಯ ಹಲವಾರು ರೂಮ್ಸ್ ಇದೆ. ನಿಮಗೆ ಯಾವ್ದು ಕನ್ವೀನಿಯಂಟ್ ನೀವು ಆ ರೂಮ್ ನ ಸೆಲೆಕ್ಟ್ ಮಾಡ್ಕೋಬಹುದಾಗಿರತ್ತೆ. ಇನ್ನು ನಿಮ್ಗೆ ಮಿನಿ ಹಾಲ್ ಬೇಕು ಅಂದ್ರೆ ಅದು ಸಾಕೇತದಲ್ಲಿದೆ. 15 ಜನ ಇಡಿಸ್ತಾರೆ ಒಂದು ಮಿನಿ ಹಾಲ್ ಅಲ್ಲಿ. ಸೊ ಈ ತರದ್ದು 20 ರೂಮ್ಸ್ ಅವೈಲೇಬಲ್ ಇದೆ. ಇದು 400 ರುಪೀಸ್ ಪರ್ ಡೇ ಆಗಿರುತ್ತೆ, 400 ರೂಪಾಯಿ. ಇಲ್ಲಿ ನಿಮ್ಗೆ ಯಾವ ರೂಮ್ ಬೇಕೋ ಆ ರೂಮ್ ನ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಈಗ ಸಾಕೇತ ಅಲ್ಲಿ ಎಸಿ ರೂಮ್ 4 ಜನದ ಕೆಪಾಸಿಟಿದು 2000 ರುಪೀಸ್ ಆಗುತ್ತೆ. ಈಗ ನಾನು ರೂಮ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಿಮ್ಗೆ ರೂಮ್ ಫೋಟೋಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೋಡಿ ವಾಶ್ರೂಮ್ ಅಂತೂ ಎಷ್ಟು ದೊಡ್ಡದಾಗಿದೆ. ನಮ್ಗೆ ಇದ್ರ ರೂಮ್ ಕೆಪಾಸಿಟಿ 4 ಜನ ಅಲ್ಲ, ಅದಕ್ಕೆ ನಮ್ಗೆ 2 ಡಬಲ್ ಬೆಡ್ ಕೊಟ್ಟಿದ್ದಾರೆ. ಸೊ 4 ಜನಕ್ಕೆ ಆರಾಮಾಗಿ ಇಲ್ಲಿ ಸ್ಟೇ ಮಾಡಬಹುದಾಗಿರುತ್ತೆ. ವಾಶ್ರೂಮ್ ಕೂಡ ತುಂಬಾನೇ ಚೆನ್ನಾಗಿದೆ, ರೂಮ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದು ಒಂದು ರೂಮ್ಗೆ ನಮ್ಗೆ 2000 ರೂಪಾಯಿ ಆಗಿರುತ್ತೆ. ನಾನಿಲ್ಲಿ ನಂಬರ್ ಆಫ್ ರೂಮ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. 1 ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಪ್ರೈಸ್ ಬಂತು ನೋಡಿ 2000. ಬುಕಿಂಗ್ ಚಾರ್ಜಸ್ 100 ರೂಪಾಯಿ. ಮತ್ತೆ ಇದ್ರ ಕೆಳಗೆ ನಮ್ಗೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಈ ರೂಮ್ ಅಲ್ಲಿ ಅಂತ ಕೂಡ ತೋರಿಸ್ತಿದ್ದಾರೆ. ಲಿಫ್ಟ್ ಇರುತ್ತೆ, ಡ್ರಿಂಕಿಂಗ್ ವಾಟರು, CCTV, ಪಾರ್ಕಿಂಗು, ಹಾಟ್ ವಾಟರ್, ಇಷ್ಟು ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ ಅಂತ. ಈಗ ನಾವು ಬುಕ್ ಫಾರ್ ಸೆಲ್ಫ್ ಅಥವಾ ಬುಕ್ ಫಾರ್ ಅದರ್ಸ್ ಅಂತ ಆಪ್ಷನ್ ಇದೆ. ಬುಕ್ ಫಾರ್ ಸೆಲ್ಫ್ ಅಂತ ಕೊಟ್ಕೊಂಡು ನಾವು ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ನಮ್ಗೆ ಚೆಕ್ ಇನ್ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳೋ ಒಂದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ. ನಾವು ಯಾವ ಟೈಮ್ಗೆ ಧರ್ಮಸ್ಥಳ ರೀಚ್ ಆಗ್ತೀವಿ ಅದನ್ನ ನೋಡ್ಕೊಂಡು ನಾವು ಚೆಕ್ ಇನ್ ಮತ್ತೆ ಚೆಕ್ಔಟ್ ಟೈಮ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ 24 ಅವರ್ಸ್ ವ್ಯಾಲಿಡಿಟಿ ಇರುತ್ತೆ. ಇನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬುಕ್ ಫಾರ್ ಸೆಲ್ಫ್ ಅಂತ ಕೊಡಿ. ನಂಬರ್ ಆಫ್ ಪೀಪಲ್ ನಾವು 4 ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಮತ್ತೆ ಬುಕ್ ಫಾರ್ ಸೆಲ್ಫ್. ಇದು ಕೊಟ್ಟಿದ ತಕ್ಷಣ ನಮಗೆ ಬುಕಿಂಗ್ ಪರ್ಸನಲ್ ಡೀಟೇಲ್ಸ್ ಕನ್ಫರ್ಮೇಶನ್ ಫಾರ್ ರೂಮ್ ರಿಸರ್ವೇಶನ್ ಅಂತ ಬರುತ್ತೆ. ನಾವು ಗೆಸ್ಟ್ ಹೌಸ್ ಸಾಕೇತ ಸೆಲೆಕ್ಟ್ ಮಾಡಿದೀವಿ. 4 ಬೆಡ್ದು ಎಸಿ ರೂಮು. ಚೆಕ್ ಇನ್ ಮತ್ತೆ ಚೆಕ್ಔಟ್ ಡೇಟ್ ಕೂಡ ತೋರಿಸ್ತಾ ಇದೆ. ಅದಾದ ನಂತರ ಇಲ್ಲಿ ನಾವು ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಪ್ಲೀಸ್ ಪ್ರೊವೈಡ್ ನೇಮ್ಸ್ ಆಫ್ ಆಲ್ 4 ಪರ್ಸನ್ಸ್. 4 ಜನದ ಇಲ್ಲಿ ನೇಮ್ ನ ಎಂಟರ್ ಮಾಡ್ಬೇಕು. ಪರ್ಸನ್ 1, ಪರ್ಸನ್ 2, ಪರ್ಸನ್ 3 ಮತ್ತೆ ಪರ್ಸನ್ 4 ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಕೊಟ್ರೆ ನಮ್ಗೆ ಪೇಮೆಂಟ್ ಆಪ್ಷನ್ ಇರುತ್ತೆ. ಸೊ ನೀವು UPI ID ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ರೂಮ್ಸ್ ಆನ್ಲೈನ್ ಅಲ್ಲಿ ಬುಕ್ ಆಗುತ್ತೆ. ಈ ರೀತಿಯಾಗಿ ನೀವು ಧರ್ಮಸ್ಥಳದ ರೂಮ್ಸ್ ನ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಇದಾಗಿತ್ತು ಇವತ್ತಿನ ನಮ್ಮ ಧರ್ಮಸ್ಥಳದ ವಿಡಿಯೋ. ನಿಮ್ಗೆ ಈ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ಕೊಳ್ಳೋದು ಮತ್ತೆ ಇಲ್ಲಿ ಎಲ್ಲಿ ಉಳ್ಕೋಬೇಕು, ಅದೇ ರೀತಿ ನಿಮ್ಗೆ ಧರ್ಮಸ್ಥಳದ ಸುತ್ತಮುತ್ತ ಯಾವ್ದೆಲ್ಲ ದೇವಸ್ಥಾನಗಳು ನೋಡಬೇಕು ಅನ್ನುವ ಸಂಪೂರ್ಣ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.